ತೆಲಗಲಿ ಪುನರ್ವಸತಿ ಕೇಂದ್ರದಲ್ಲಿ ನೂತನ ಶಾದಿ ಮಹಲ್ ಲೋಕಾರ್ಪಣೆಗೊಳಿಸಿದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಫೆಬ್ರವರಿ 25 ಮಧ್ಯಾಹ್ನ 2 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಗಲಗಲಿ ಪುನರ್ವಸತಿ ಕೇಂದ್ರದಲ್ಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಅನ್ವರಿಯಾ ಅಂಜುಮನ್ ಕಮಿಟಿ ಇವರ ವತಿಯಿಂದ ನಿರ್ಮಿಸಲಾಗಿರುವ ನೂತನ ಅಂಜುಮನ್ ಶಾದಿ ಮಹಲ್ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೌಲಾನಾ ಮುಫ್ತಿ ಜಾಫರ್ ಸಾದಿಕ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಶಾಸಕ ಜೆ.ಟಿ. ಪಾಟೀಲ್, ಉದ್ದಿಮೆದಾರ ತೌಫೀಕ್ ಪ್ರಾರ್ಥನಹಳ್ಳಿ ಹಾಗೂ ಹಾಜಿ ಇಲಾಹಿ ಕಂಗನೊಳ್ಳಿ, ಅನ್ವರ್ ಮುಲ್ಲಾ, ಗಲಗಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮಂಟೂರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಚಿವ ಆರ್.ಬಿ. ತಿಮ್ಮಾಪುರ್, ಶಾಸಕ ಜೆ.ಟಿ. ಪಾಟೀಲ್, ಉದ್ದಿಮೆದಾರ ತೌಫೀಕ್ ಪಾರತನಹಳ್ಳಿ ಅವರು ಸೇರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷ ಶಫೀಕ್ ಬೇಪಾರಿ, ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಜಾಖೀರ್ ಹುಸೇನ್ ನದಾಫ್, ಕಾಂಗ್ರೆಸ್ ಮುಖಂಡ ಸಾದಿಕ್ ಬಂಡ್ನೂರ್, ತಾಲೂಕಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ತೈಲಿ ಸೇರಿದಂತೆ ಗಲಗಲಿ ಗ್ರಾಮದ ಪ್ರಮುಖರು, ಸ್ಥಳೀಯ ಮುಖಂಡರು ಹಾಗೂ ಅನ್ವರಿಯಾ ಅಂಜುಮನ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಸಂತೋಷ ತರ್ತಕ್ಕಂಥ ವಿಷಯ. ಹಾಗೆ ಹೇಳಿ ಬೇರೆ ಮತ್ತೆ ಏನೇನು ಮಾಡಿದ ವಿಷಯಗಳನ್ನು ನಾನು ಮಾತಾಡಿಕೊಳ್ಳೋದು ಹೋಗಬೇಕಲ್ಲ. ಇನ್ನೊಂದು 50 ಲಕ್ಷ ಕಾನ್ಫಿಡೆಂಟ್ ಏನಿಲ್ಲ. ಇನ್ನೊಂದು 50 ಲಕ್ಷ ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ನಾನು ಕೊಟ್ಟಿದ್ದೆ ಆ ಪದ್ಧತಿಯಲ್ಲಿ ತೋರಿಸ್ತಕ್ಕಂಥ ವ್ಯಕ್ತಿ ಎರಡು ವಿಷಯಗಳ ಸಲುವಾಗಿ ಒಂದು ಅನೇಕ ವರ್ಷಗಳಿಂದ ರಣೋತ್ಸವ ಆಗಿದ್ದಿಲ್ಲ. ಅವರು ಒಬ್ಬರಂತೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನೆರವೇರಿಸುವ ಜೊತೆಗೆ ಜಿಲ್ಲೆಯ ಜನರಿಗೆ ರಸದೌತ ಉಪಯೋಗಿಸಿದಂತಹ ತಮ್ಮ ಶಾಸಕರ ಕೆಲಸವನ್ನು ಮಾಡಿದ್ದು ಮತ್ತು ತಮ್ಮ ಶಾಸಕರು ಜೆ.ಟಿ. ಪಾಟೀಲ್ ಸಾಹೇಬರು ಮತ್ತು ನಮ್ಮ ಆರ್.ಬಿ. ತಿಮ್ಮಾಪುರ್ ಸಾಹೇಬರು ಕ್ರಿಯಾಶೀಲರು. ಯಾಕಂದ್ರೆ ಯಾವ ಕೆಲಸವನ್ನು ಹೇಳಲಾರ ಅದನ್ನು ಮಾಡಿರ್ತಾರೆ ಅನ್ನುವಂಥ ಮತ್ತ ನಮ್ಮ ಸೌಭಾಗ್ಯ ಅನ್ನೋದನ್ನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಮೈನಾರಿಟಿಗೆ ಅಲ್ಪಸಂಖ್ಯಾತರಿಗೆ ವಿಶೇಷ ಪ್ರೀತಿ ಇರುವುದು ಯಾವುದೇ ಕಾಂಗ್ರೆಸ್ ಸರ್ಕಾರ. ವಿಶೇಷ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೆಚ್ಚುವಂತ ಆರ್.ಬಿ. ತಿಮ್ಮಾಪುರ್ ಸಾಹೇಬರಾಗಲಿ ನಮ್ಮ ಹಳ್ಳಿ ರಾಜಕಾರಣಿಯನ್ನ ಒಕ್ಕೂಟದ ಮಧ್ಯದಿಂದ ನಾವು 2 ಮಂದಿ ಒಟ್ಟಾಗಿ ಸಣ್ಣ